ಸಂಖ್ಯಾಶಾಸ್ತ್ರದಲ್ಲಿ ಬರುವಂತಹ ಇದು ಒಂದು ಪ್ರಶ್ನೆ. ಕೆಳಗಿನ ದತ್ತಾಂಶಗಳಿಗೆ ಸರಾಸರಿ ಕಂಡುಹಿಡಿಯಿರಿ ಅಂತದ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಅವರು ಕೊಟ್ಟಾರ. 10ರಿಂದ 20 ಆವೃತ್ತಿ 2, 20ರಿಂದ 30 ಆವೃತ್ತಿ 5, 30ರಿಂದ 40 ಆವೃತ್ತಿ 6, 40ರಿಂದ 50 ಆವೃತ್ತಿ 5, 50ರಿಂದ 60 ಆವೃತ್ತಿ 2 ಅಂತ. ಏನು ಮಾಡಬೇಕು? ಈ ಸರಾಸರಿಯನ್ನು ಕಂಡುಹಿಡಬೇಕಾಗಿತ್ತು ಅಂದರೆ 3 ಪಾಯಿಂಟವನ್ನು ನಾವು ನೆನಪಿಟ್ಕೋಬೇಕು. ಅದಕ್ಕಿಂತ ಪೂರ್ವದಲ್ಲಿ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಇಂಥ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಅವ್ರು ಹೇಳಿದಾಗ ಅವರು ಹೇಳಿದಂಥ ವಿಧಾನವನ್ನೇ ಮುಂದುವರಿಬೇಕು. ಪಾಯಿಂಟ್ ನಂಬರ್ 1. ಆದರೆ ಈ ಪ್ರಶ್ನೆಯಲ್ಲಿ ಇಂಥ ವಿಧಾನವನ್ನು ಕಂಡುಹಿಡಿಯಿರಿ, ಯಾವ ವಿಧಾನದಿಂದ ಕಂಡುಹಿಡಿಯಬೇಕು ಅನ್ನೋದನ್ನು ಅವರು ಕ್ಲಿಯರಾಗಿ ಕೊಟ್ಟಿಲ್ಲ. ಅಂದರೆ ನಾವು ಇಂಥ ಸಂದರ್ಭದಲ್ಲಿ ಯಾವ ವಿಧಾನವನ್ನು ಮುಂದುವರಿಸಬೇಕು ಭಾಳ ಇಂಪಾರ್ಟೆಂಟ್. ಅಂದರೆ ವಿಧಾನಗಳು 3 ವಿಧಾನಗಳದಾವೆ. ಮೊದಲನೇ ವಿಧಾನ ಯಾವುದು? ನೇರ ವಿಧಾನ. ಯಾವುದು? ನೇರ ವಿಧಾನ. ನೇರ ವಿಧಾನ. ಎರಡನೇದು ಯಾವುದು? ಅಂದಾಜು ವಿಧಾನ. ಅಂದಾಜು ವಿಧಾನ. ಮೂರನೇದು ಹಂತ ವಿಚಲನಾ ವಿಧಾನ. ಹೌದಾ? ಹಂತ ವಿಚಲನಾ ವಿಧಾನ. ಈ 3 ಇದರಲ್ಲಿ ಯಾವ ವಿಧಾನದಿಂದ ನಾವು ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಮೊದಲು ನಾವು ತಿಳ್ಕೋಬೇಕು. ಅತಿ ಚಿಕ್ಕದಾದ ವರ್ಗಾಂತರಗಳು ಇದ್ದಾಗ ನೇರ ವಿಧಾನದಿಂದ ಬಿಡಿಸೋದು ಭಾಳ ಒಳ್ಳೆಯದು. ಅಂದರೆ ಚಿಕ್ಕ ವಿಧಾನ ಯಾವುದು? ಚಿಕ್ಕ ವರ್ಗಾಂತರಗಳು. ನಾನು ಬ್ರಾಕೆಟ್ನಾಗ ನಿಮ್ಗೆ ತಿಳಿದೆ ಅಂಥೇಳಿ ಬರಿತೀನಿ. ಇದು ಅತಿ ಚಿಕ್ಕ ವರ್ಗಾಂತರಗಳು ಇದ್ದಾಗ. ಅತಿ ಚಿಕ್ಕ ವರ್ಗಾಂತರಗಳು ಅಂದ್ರೆ ಹೆಂಗೆ? 1ರಿಂದ 50, 60 ತನಕ ಇತ್ತು ಅಂದರೆ ನೇರ ವಿಧಾನದಿಂದ ಬಿಡಿಸೋದು ಬಹಳ ಒಳ್ಳೆಯದು. ಇದು ಪಾಯಿಂಟ್ ನಂಬರ್ 1. ಇನ್ನು ಅಂದಾಜು ವಿಧಾನ ಯಾವಾಗ ಬಿಡಿಸಬೇಕು, ಯಾವ ಸಂದರ್ಭದಲ್ಲಿ ಬಿಡಿಸಬೇಕು? ಹೆಚ್ಚು ಕಡಿಮೆ 60, 70, 80, 90, 100 ಈ ಥರನಾಗಿ. ಅಂದ್ರೆ 70ರಿಂದ ವರ್ಗಾಂತರಗಳು 70ರಿಂದ 100ರವರೆಗೆ ಇದ್ದಾಗ ಅಂದಾಜು ವಿಧಾನದಿಂದ ಬಿಡಿಸೋದು ಬಹಳ ಸೂಕ್ತವಾದದ್ದು. ಪಾಯಿಂಟ್ ನಂಬರ್ 1. ಇನ್ನು ಹಂತ ವಿಚಲನಾ ವಿಧಾನ ಅಂದ್ರೆ ವರ್ಗಾಂತರಗಳು ದೊಡ್ಡ ಇರಬೇಕು. 100, 500, 1000, 150 ಹಿಂಗೆ ಈ ಥರನಾಗಿ. ನಾವು 100ಕ್ಕಿಂತ ಹೆಚ್ಚು ವರ್ಗಾಂತರಗಳ ಸೈಜ್ ಇತ್ತು ಅಂದ್ರೆ ನಾವೇನು ಮಾಡಬೇಕು? ವರ್ಗಾಂತರಗಳ ಸೈಜ್ ಅಲ್ಲ, ವರ್ಗಾಂತರಗಳು ಮತ್ತು ಸೈಜ್ ಅಂದರೆ ವರ್ಗಾಂತರದ ಗಾತ್ರ ಆಗ್ತದೆ. ವರ್ಗಾಂತರಗಳು ಅಂದರೆ ಇಲ್ಲಿ 50ರಿಂದ 60 ಅದಲ್ಲ, 100, 100ರಿಂದ 500, 600ರಿಂದ 700 ಹಿಂಗಿದ್ದು ಅಂದ್ರೆ ಅವಾಗ ಏನು ಮಾಡಬೇಕು? ಹಂತ ವಿಚಲನಾ ವಿಧಾನದಿಂದ ಬಿಡಿಸಬೇಕು. ಅಂದರೆ ಅತಿ ದೊಡ್ಡದಾದಾಗ. ಅತಿ ದೊಡ್ಡದು ಇದ್ದಾಗ ಅಂತ ಬರ್ಕೋಬೇಕು. ಇದು ಯಾಕೆ ಹೇಳಿದೆ ಅಂದರೆ ಇದು ನೀವು ನೆನಪಿಟ್ಕೋಬೇಕು. ಇದನ್ನು ಅತಿ ಚಿಕ್ಕದಿದ್ದಾಗ ನೇರ ವಿಧಾನ, ಮೀಡಿಯಮ್ ಇದ್ದಾಗ 70ರಿಂದ 100ರ ಮಧ್ಯದಲ್ಲಿದ್ದಾಗ ಅಂದಾಜು ವಿಧಾನ, ಇನ್ನು ಹಂತ ವಿಚಲನ ವಿಧಾನ ಇದ್ದಾಗ ಅತಿ ದೊಡ್ಡ ವರ್ಗಾಂತರಗಳು ಇದ್ದಾಗ ಹಂತ ವಿಚಲನ ವಿಧಾನವನ್ನು ಬಿಡಿಸಬೇಕು. ಇದು ಮೊದಲನೇ ಪಾಯಿಂಟು. ಈ ಸದ್ದ ನಾವು ಯಾವ ವಿಧಾನವನ್ನು ಸೆಲೆಕ್ಟ್ ಮಾಡ್ಕೋಬೇಕು? ನೇರ ವಿಧಾನದಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಯಾವುದು? ನೇರ ವಿಧಾನ. ನೇರ ವಿಧಾನಕ್ಕೆ ಸಂಬಂಧಪಟ್ಟಂಥ ನಾವು ಲಿಸ್ಟನ್ನು ರೆಡಿ ಮಾಡ್ಕೋಬೇಕು. ನಾವು ಕೋಷ್ಟಕವನ್ನು ಹೆಂಗೆ ರೆಡಿ ಮಾಡಬೇಕು?
ಮೊದಲು ವರ್ಗಾಂತರವನ್ನು ಬರ್ಕೋಬೇಕು, ಆವೃತ್ತಿಯನ್ನು ಬರ್ಕೋಬೇಕು, ಆಮೇಲೆ ಮಧ್ಯಬಿಂದು ಅಂತ ಬರ್ಕೋಬೇಕು, ಎಫ್ ಐ ಎಕ್ಸ್ ಐ ಅಂತ ಬರ್ಕೋಬೇಕು. ಇಲ್ಲಿ ಮಧ್ಯಬಿಂದು ಅಂದರೆ ಏನಾಯಿತು, ಎಕ್ಸ್ ಐ ಆಯಿತು, ಆವೃತ್ತಿ ಅಂದರೆ ಎಫ್ ಐ ಆಯಿತು. ಎಫ್ ಐ ಎಕ್ಸ್ ಐ ಅಂದ್ರೆ ಎಫ್ ಐ ಮತ್ತು ಎಕ್ಸ್ ಐಗಳನ್ನು ಗುಣಾಕಾರ ಮಾಡಿ ಇಲ್ಲಿ ಬರಿಬೇಕು. ಅಂದರೆ ಎಫ್ ಐ ಇಂಟು ಎಕ್ಸ್ ಐ ಆಯಿತು, ಅದಕ್ಕೆ ಎಫ್ ಐ ಎಕ್ಸ್ ಐ ಎಂದಿವಿ. ಇಲ್ಲಿ ಮಧ್ಯಬಿಂದುವನ್ನು ಹೆಂಗೆ ಕಂಡುಹಿಡಬೇಕು? ಯಾವ ಮಧ್ಯಬಿಂದು? ಮೇಲ್ಮಿತಿ ಮತ್ತು ಕೆಳಮಿತಿಯನ್ನು ಕೂಡಿಸಬೇಕು. ಕೂಡಿಸಿ ಬಂದಂಥ ಉತ್ತರಕ್ಕೆ 2ರಿಂದ ಭಾಗಿಸಬೇಕು. ಅಂದಾಗ ಮೇಲ್ಮಿತಿ ಮತ್ತು ಕೆಳಮಿತಿಯನ್ನು ಕೂಡಿಸ್ರಿ 20 10 ಎಷ್ಟು? 30 ಅಪಾನ್ 2 ಎಷ್ಟು ಉಳಿತು? 15. ಇಲ್ಲಿ 15. ಇನ್ನು 30 20 ಕೂಡಿಸ್ರಿ ಎಷ್ಟಾಯಿತು? 50. 50ರಲ್ಲಿ 2 ಭಾಗ ಮಾಡಿದಾಗ 25. ವೆರಿ ಗುಡ್. ಇನ್ನು 40 30 ಎಷ್ಟಾಯಿತು? 70ರಲ್ಲಿ 2 ಭಾಗ ಮಾಡಿದಾಗ 35. ಇನ್ನು 50 40 ಎಷ್ಟು? 90ರಲ್ಲಿ 2 ಭಾಗ ಮಾಡಿದಾಗ 45. ಇನ್ನು 60 50 ಎಷ್ಟು? 110ರಲ್ಲಿ 2 ಭಾಗ ಮಾಡಿದಾಗ 55. ಏನಾಯ್ತು ನಮಗೆ? ಮಧ್ಯಬಿಂದುಗಳನ್ನು ತೊಗೊಂಡಿವಿ. ಇನ್ನೇನು ಮಾಡಬೇಕು? ಎಫ್ ಐ ಎಕ್ಸ್ ಐವನ್ನು ಬರ್ಕೋಬೇಕಂತ ಹೇಳಿದ್ನಲ್ಲ. ಎಫ್ ಐ ಎಕ್ಸ್ ಐ ಅಂದರೆ ಎಫ್ ಐ ಮತ್ತು ಎಕ್ಸ್ ಐ ಬೆಲೆಗಳನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಇಲ್ಲಿ ಬರೀಬೇಕು. ಅಂದಾಗ 15 2 ಎಷ್ಟು? 30. ಇನ್ನು 25 5 125. ಇನ್ನು ಅದೇ ಪ್ರಕಾರವಾಗಿ 35 6 210. ಇನ್ನು 45 5 225. ಇನ್ನು 55 2 110. ಇಲ್ಲಿ ಇವು ಲೆಕ್ಕಗಳು ಭಾಳ ಸರಳ ಇರ್ತಾವೆ. ಆದರೆ ನೀವು ಯಾಕೆ ತಪ್ತೀರಿ ಅಂದ್ರೆ ಅಂಕೆ ಸಂಖ್ಯೆಗಳು ಚಿಕ್ಕದಾಗಿ ಬರಿತೀರಿ, ಒಂದಕ್ಕೊಂದಕ್ಕೆ ಸೇರಿಸಿ ಬರಿತೀರಿ, ಒಂದಕ್ಕೊಂದು ಅಟ್ಯಾಚ್ ಮಾಡಿ ಬರಿತೀರಿ. ನೀವು ಬರೆದಂಥ ಅಂಕೆಗಳು ಅಥವಾ ಸಂಖ್ಯೆಗಳು ನಿಮಗೆ ಅರ್ಥ ಆಗೋದಿಲ್ಲ. ಅವು ಕೂಡಿಸುವಾಗ ಕಳೆಯುವಾಗ ಲೆಕ್ಕಾಚಾರ ಮಾಡುವಾಗ ಸಣ್ಣ ಎಲ್ಲೋ ಒಂದು ಕಡೆ ತಪ್ಪಾಯಿತು ಅಂದ್ರೆ ಇಡೀ ಲೆಕ್ಕದ ಉತ್ತರವನ್ನೇ ತಪ್ಪಾಗ್ಬಿಡ್ತದೆ. ಅದಕ್ಕೆ ಇಂಥ ಲೆಕ್ಕವನ್ನು ಬಿಡಿಸುವಾಗ ಅಂದರೆ ಇಂಥದ್ದಂದ್ರೂ ಎಲ್ಲ ಲೆಕ್ಕಗಳು ಅದರಲ್ಲೇ ಇದು ಮಾತು ವಿಶೇಷ. ಭಾಳ ಇಲ್ಲಿ ಸ್ಪಷ್ಟತೆ ಇರಬೇಕು, ಭಾಳ ಇಂಪಾರ್ಟೆಂಟ್. ಎಕ್ಸಾಮ್ದಲ್ಲಿ ಭಾಳಷ್ಟು ತಪ್ತಾರೆ. ಮತ್ತು ಇವ್ರಿಗೆ ಈ ವಿಧಾನವನ್ನು ಎಲ್ಲರಿಗೂ ಗೊತ್ತಿರ್ತದೆ, ಎಲ್ಲರಿಗೂ ಬರ್ತದೆ. 50 ಹುಡುಗರೊಳಗೆ ಕನಿಷ್ಠ ಏನಿಲ್ಲಪ್ಪ ಅಂದ್ರೆ 10 ಹುಡುಗರು ತಪ್ತಾರೆ, 10 ವಿದ್ಯಾರ್ಥಿಗಳು ರಾಂಗ್ ಮಾಡಿಬಿಡ್ತಾರೆ. ರಾಂಗ್ ಮಾಡ್ತಾರೆ ಅಂದ್ಕೊಳ್ಳಿ ಈ ವಿಧಾನವನ್ನು ಅವ್ರಿಗೆ ಬರೋದಿಲ್ಲ ಅಂತಲ್ಲ, ಕಂಪಲ್ಸರಿ ಬರ್ತದೆ. ಅಂಕೆ ಸಂಖ್ಯೆಗಳು ಸ್ಪಷ್ಟತೆ ಇರಲಾರ್ದಕ್ಕೆ ಮತ್ತು ಗಡಬಡಿ ಮಾಡಿಕೊಂಡು ಈಗ ಫಾರ್ ಎಕ್ಸಾಂಪಲ್ 6 5 ಎಷ್ಟು? 11 ಬರೆಯುವತ್ತ 10 ಅಂತ ಬರೆದು ಬಿಡೋದು, ಆವಾಗ ತಪ್ಪಾಗ್ಬಿಡ್ತದೆ. ಹಿಂಗೆ ಭಾಳ ವಿದ್ಯಾರ್ಥಿಗಳು ಮಾಡ್ತಾರೆ. ಹಂಗೆ ಮಾಡಬಾರ್ದು. ಇಷ್ಟಾಗಿಂದೇನು ಏನು ಮಾಡಬೇಕು? ಸೂತ್ರ ಏನು ಹೇಳ್ತದೆ? ಸರಾಸರಿನ ಕಡಿದು ಎಕ್ಸ್ ಬಾರ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಸಿಗ್ಮಾ ಎಫ್ ಐ ಎಕ್ಸ್ ಐ. ಇದಕ್ಕೆ ಸಿಗ್ಮಾನು ಅಂತೀವಿ, ಸಮೇಷನ್ ಅಂತೀವಿ. ಸಮೇಷನ್ ಅಂದರೆ ಇದು ಕೂಡಿ ಬಂದಂಥ ಉತ್ತರಗಳು, ಎಲ್ಲ ದತ್ತಾಂಶಗಳನ್ನು ಕೂಡಿ ಬಂದಂಥ ಏನು ಒಂದು ದೊಡ್ಡ ಸಂಖ್ಯೆ ಇರ್ತದಲ್ಲ ಅದಕ್ಕೆ ಸಮೇಷನ್ ಅಂತೀವಿ. ಸಮೇಷನ್ ಅಂದರೆ ಕೂಡಿ ಬಂದಂಥದ್ದಕ್ಕೆ. ಈ ಆಮೇಲೆ ಸಮೇಷನ್ ಎಫ್ ಐ ಅಂತ ಬರಿತೀವಿ. ಸಿಗ್ಮಾ ಎಫ್ ಐ ಎಕ್ಸ್ ಐ ಅದ, ಸಮೇಷನ್ ಎಫ್ ಐ ಎಕ್ಸ್ ಐ ಅದ. ಅಂದ್ರೆ ಸಮೇಷನ್ ಅಂದ್ರೆ ಏನು? ಎಫ್ ಐ ಮೊದಲು ಎಫ್ ಐನ ಕಂಡು ಹಿಡಿಬೇಕು, ಎಕ್ಸ್ ಐನ ಕಂಡು ಹಿಡಿಬೇಕು, ಅವೆರಡು ಗುಣಾಕಾರ ಮಾಡಿ ಬಂದಂಥ ಉತ್ತರವನ್ನು ಇಲ್ಲಿ ಬರೀಬೇಕು. ಇವು ಅಷ್ಟು ಕೂಡಿಸಬೇಕು. ಅಂದರೆ ಈ ಥರನಾಗಿ ಲೆಕ್ಕಾಚಾರ ಆಯಿತು. ಇಲ್ಲಿ ಗುಣಾಕಾರ ಆಯಿತು, ಗುಣಾಕಾರದಿಂದ ಇಲ್ಲಿ ನೋಟ್ ಮಾಡ್ಕೋತೀವಿ. ಈ ಎಲ್ಲ ಒಟ್ಟು ಅಂಶಗಳನ್ನು ನಾವು ಆ್ಯಡ್ ಮಾಡ್ತೀವಿ. ಅಂದಾಗ ನಾವು ಏನಂತೀವಿ ಇದಕ್ಕೆ? ಸಿಗ್ಮಾ ಅಥವಾ ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಈಕ್ವಲ್ ಟು
ಕೂಡಿಸ್ಬೇಕು ಎಲ್ಲವಷ್ಟು. ಎಷ್ಟಾಗ್ತದೆ? 0 5 0 5 0 5 5 10. ಕೈಲ 1 ಉಳಿತು, ಕೈಲ 1 ಉಳಿತು. 1 2 3 ಇದು 4 5 6 7 8 9 ಇದು ಒಂದು 10 ಮತ್ತು ಕೈಲ 1 10 ಆಯಿತು. ಆಮೇಲೆ 1 2 3 3 2 5 ಇದೊಂದು 6 ಇದೊಂದು 7. ಎಷ್ಟು ಬಂತು? ಸಿಗ್ಮಾ ಎಫ್ ಐ ಎಕ್ಸ್ ಐ ಸಮೇಷನ್ ಎಷ್ಟಾಯಿತು? 700 ಆಯಿತು. ಅಪಾನ್ ಇನ್ನು ಎಫ್ ಐ ಅಷ್ಟೇ ಬೇಕಂತಾರೆ ಅಂದಾಗ ನಾವು ಇದನ್ನು ತೊಗೋಬೇಕಲ್ಲ ಸಮೇಷನ್. ಸಮೇಷನ್ ಎಫ್ ಐ ಎಷ್ಟದ? ಸಮೇಷನ್ ಆಫ್ ಎಫ್ ಐ ಈಕ್ವಲ್ ಟು ಒಳ್ಳೆ ಒಟ್ಟು ಆ್ಯಡ್ ಮಾಡಬೇಕು ಅಂದಾಗ 5 2 7 2 5 7 7 6 13 13 1 5 18 18 1 2 20. ಎಷ್ಟು ಬಂತು? ಸಮೇಷನ್ ಆಫ್ ಎಫ್ ಐ ಈಕ್ವಲ್ ಟು ಅದನ್ನು ನಾವು ಇಲ್ಲಿ 20 ಅಂತ ಬರಿಬೇಕು. ಇದನ್ನು ಛೇದ ಹಾಕಬೇಕು. 0 0 ಕಟ್ಟಾಯಿತು. ಎಷ್ಟು ಉಳಿತು ಇಲ್ಲಿ? 70/2 ಉಳಿತು. ಈ 70/2 ದಶಮಾಂಶದಲ್ಲಿ ಇಡಬೇಕು, ಅಂದ್ರೆ ಭಾಗ ಮಾಡಬೇಕು. 70ರಲ್ಲಿ 2 ಭಾಗ ಮಾಡಿದ್ರೆ ಎಷ್ಟು ಸಿಗ್ತದೆ? 35. ಇದು ನಮ್ಮ ಆನ್ಸರ್. That's all.